ಜಯಂತಿ ಆಚರಣೆ ಪ್ರಶ್ನಿಸಿ ಕೊಡಗಿನ ರೈತರೊಬ್ಬರು ಸಲ್ಲಿಸಿದ್ದ ಪಿಐಎಲ್ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದಿದೆ. ವಾದ ಪ್ರತಿವಾದದ ವೇಳೆ ವಿವರಣೆ ನೀಡಲು ಕಾಲಾವಕಾಶನ ಕೇಳಿದ ಎಜಿ ಮಧುಸೂದನ್ ನಾಯ್ಕ್ ಕೇಳಿರುವಂತಹ ವಿಚಾರ. ಹೀಗಾಗಿ ನವೆಂಬರ್ 8ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮಧುಸೂದನ್ ನಾಯ್ಕ್ ಹೈಕೋರ್ಟ್ ನ್ಯಾಯಮೂರ್ತಿಗಳು, ನೀವು ಏಕೆ ಟಿಪ್ಪು ಜಯಂತಿ ಆಚರಿಸುತ್ತಿದ್ದೀರಿ? ಟಿಪ್ಪು ನನ್ನ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದು ಸರಿಯೇ ಅಂತ ಹೈಕೋರ್ಟ್ ಸಿಜೆ ಎಸ್.ಕೆ. ಮುಖರ್ಜಿ ಅವರು ಪ್ರಶ್ನಿಸಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸರ್ಕಾರ ವಿವರಣೆಯನ್ನ ಕೊಡ್ಲಿಕ್ಕೆ ಕಾಲಾವಕಾಶ ಬೇಕು ಅಂತ ಕೇಳಿದೆ. ಯಾಕೆ ಹೀಗೆ ಕಾಲಾವಕಾಶ ಕೇಳಿರೋದು? ದಿವ್ಯಾ, ಸರ್ಕಾರ ವಿವರಣೆ ಕೊಡ್ಲಿಕ್ಕೆ ಕಾಲಾವಕಾಶ ಬೇಕು ಅಂತ ಏನ್ ಕೇಳಿಲ್ಲ. ಇವತ್ತು ನ್ಯಾಯಾಧೀಶರೇ ಅರ್ಜಿದಾರರಿಗೆ, ಮಂಜುನಾಥ್ ಅವರಿಗೆ, ಅಂದ್ರೆ ಇದು ಸರ್ಕಾರದ ಒಂದು ಆಚರಣೆ ಆಗಿರೋದ್ರಿಂದ, ಸರ್ಕಾರದ ಒಂದು ಡಿಸಿಷನ್ ಆಗಿರೋದ್ರಿಂದ ನೀವು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನಿದ್ದಾರೆ ಅವ್ರ ಹತ್ರ ಹೋಗಿ ಒಂದು ಅಬ್ಜೆಕ್ಷನ್ ಹಾಕಿ, ಅಲ್ಲಿ ಏನಾದ್ರು ಮುಖ್ಯ ಕಾರ್ಯದರ್ಶಿ ಒಂದು ಅಬ್ಜೆಕ್ಷನ್ ಇದ್ರೆ ಮತ್ತೆ ನೀವು ಕೋರ್ಟ್ಗೆ ವಾಪಸ್ ಬಂದು ಪ್ರಶ್ನೆ ಮಾಡಿ ಅಂತ ಹೇಳ್ಬಿಟ್ಟು ವಿಚಾರಣೆಯನ್ನ 8ನೇ ತಾರೀಕಿಗೆ ಮುಂದೂಡಿದೆ. ಅಂದ್ರೆ ನಿನ್ನೆ ಒಂದು ಕಾಲಾವಕಾಶನ ಕೇಳಿದ್ರು, ಯಾವುದೇ ರೀತಿಯಾದಂತಹ ಕಾಲಾವಕಾಶವನ್ನ ಅಡ್ವೊಕೇಟ್ ಜನರಲ್ ಅಂದ್ರೆ ಈ ಅರ್ಜಿದಾರರು ಏನಿದೆ ಅವರಿಗೆ ಒಂದು ಹೇಳಿದೆ, ಅಂದ್ರೆ ಮುಖ್ಯ ಕಾರ್ಯದರ್ಶಿ ಅವರ ಹತ್ರ ಹೋಗಿ ಅಬ್ಜೆಕ್ಷನ್ ಹಾಕಿ ನಮಗೆ ಟಿಪ್ಪು ಜಯಂತಿ ಆಚರಣೆ ಬೇಡ ಅಂತ ಹೇಳಿ. ಹಾಗಾಗಿ ಸರ್ಕಾರ ನಿಮ್ಮ ಮನವಿಯನ್ನು ಯಾವ ರೀತಿ ನೋಡಿ ಕಾದು ನೋಡಿ, ಅಕಸ್ಮಾತ್ ಆಗಿ ಸರ್ಕಾರ ನಿಮ್ಮ ಮನವಿಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆ ನೀಡದೇ ಇದ್ರೆ ಮತ್ತೆ ನೀವು ವಾಪಸ್ ಹೈಕೋರ್ಟ್ಗೆ ಬರ್ಬೋದು ಅಂತ ಹೇಳ್ಬಿಟ್ಟು ವಿಚಾರಣೆಯನ್ನ 8ನೇ ತಾರೀಕಿಗೆ ಮುಂದೂಡಿದೆ. ದಿವ್ಯಾ, ಓಕೆ, 8ನೇ ತಾರೀಕು ಬಹುಶಃ ಏನಾಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಸದ್ಯದ ಮಟ್ಟಿಗೆ ನಡೀತಾ ಇದೆ. ಇವತ್ತಿನ ವಾದ ಪ್ರತಿವಾದದ ವೇಳೆ ನಡೆದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಸುನಿಲ್. ದಿವ್ಯಾ, ಇವತ್ತು ಒಂದು ವಾದ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಂದ್ರೆ ಈಗ ಪರ ವಕೀಲರು ಟಿಪ್ಪು ಆಚರಣೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಮಾಡಿದ್ರು. ಅಂದ್ರೆ ಟಿಪ್ಪು ಅವನೊಬ್ಬ ಏನು ಸ್ವತಂತ್ರ ಹೋರಾಟಗಾರನಲ್ಲ, ಅವನೊಬ್ಬ ತನ್ನ ರಾಜ್ಯವನ್ನು ಏನು ಸಂರಕ್ಷಣೆ ಮಾಡ್ಕೊಳ್ಳ ಮಾತ್ರ ಆತ ಒಂದು ಹೋರಾಟ ಮಾಡಿದ್ದು. ಮತ್ತೆ ಜಯಂತಿ ಅವನ ಹುಟ್ಟುಹಬ್ಬವನ್ನು ಸರ್ಕಾರ ಯಾಕೆ ಆಚರಣೆ ಮಾಡ್ಬೇಕಾದ್ರೆ ಸಾಕಷ್ಟು ರಾಷ್ಟ್ರ ನಾಯಕರಿದ್ದಾರೆ, ಅಬ್ದುಲ್ ಕಲಾಂ ಇದ್ದಾರೆ, ಮೌಲಾನಾ ಆಜಾದ್ ಇದ್ದಾರೆ, ಬೇರೆ ಬೇರೆ ನಾಯಕರ ಹೆಸರನ್ನು ಕೂಡ ಒಂದು ಉಲ್ಲಂಘನೆ ಮಾಡಿದ್ರು. ಅಂದ್ರೆ ಎಲ್ಲರ ಜಯಂತಿಯನ್ನು ಕೂಡ ಆಚರಣೆ ಬೇಕಾಗುತ್ತೆ. ಹಾಗಾಗಿ ಒಬ್ಬ ಒಂದು ಸಮುದಾಯವನ್ನು ಒಂದು ಮೆಚ್ಚಿಸಲಿಕ್ಕೋಸ್ಕರ ಇಂತಹ ಒಂದು ಜಯಂತಿ ಆಚರಣೆ ಮಾಡೋದು ಸರಿಯಲ್ಲ. ಇದು ಸಂವಿಧಾನ ಕೂಡ ಇಂತಹ ಒಂದು ಆಚರಣೆ ಸರಿಯಲ್ಲ ಅಂತ ಹೇಳಿದೆ ಅನ್ನೋ ತಮ್ಮ ವಾದವನ್ನು ಮಂಡನೆ ಮಾಡಿದ್ರು. ಆದ್ರೆ ಇದಕ್ಕೆ ಪ್ರಬಲವಾಗಿ ಒಂದು ಅಬ್ಜೆಕ್ಷನ್ ಅನ್ನ ಏನು ಅಡ್ವೊಕೇಟ್ ಜನರಲ್ ಅವರು ಕೂಡ ಒಂದು ಮಾಡಿದ್ರು. ಅಂದ್ರೆ ಟಿಪ್ಪು ಜಯಂತಿ ಆಚರಣೆಯನ್ನು ಏಕೆ ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ಅವರು ಹೇಳಿದ್ರು. ಹಾಗಾಗಿ ಎರಡು ಕಡೆಯ ವಾದ ವಿವಾದವನ್ನು ಆಲಿಸಿದಂತಹ ಮುಖ್ಯ ನ್ಯಾಯಾಧೀಶರು ಅರ್ಜಿದಾರರ ಪರ ವಕೀಲರಿಗೆ ಮತ್ತೆ ಅವರ ಅರ್ಜಿದಾರರಿಗೆ, ನೀವು ಇದು ಒಂದು ಸರ್ಕಾರದ ಡಿಸಿಷನ್ ಆಗಿದೆ, ಸರ್ಕಾರ ಈ ಒಂದು ಡಿಸಿಷನ್ ಯಾಕೆ ತಿಳಿಸ್ಕೊಡೋದು ಅನ್ನೋದು ಕೂಡ ಗೊತ್ತಿಲ್ಲ. ಹಾಗಾಗಿ ಅವರು ಕೂಡ ಒಂದು ಆನ್ಸರ್ ಮಾಡಬೇಕಾಗತ್ತೆ. ನೀವು ಈ ಒಂದು ಅರ್ಜಿಯನ್ನ ನೀವು ತೆಗೆದುಕೊಂಡೋಗಿ ಮುಖ್ಯ ಕಾರ್ಯದರ್ಶಿ ಅವ್ರ ಹತ್ರ ಒಂದು ಪ್ರಶ್ನೆ ಮಾಡಿ, ಮುಖ್ಯ ಕಾರ್ಯದರ್ಶಿ ಅವರು ನಿಮ್ಮ ಒಂದು ಅರ್ಜಿಯನ್ನು ಒಂದು ಪರಿಹರಿಸ್ತಾ ಇದ್ದಾರೆ, 8ನೇ ತಾರೀಕಿಗೆ ಮತ್ತೆ ವಾಪಸ್ ಬನ್ನಿ, ಇಲ್ಲಿ ಒಂದು ವಾದ ವಿವಾದವನ್ನು ಆಲಿಸಿ ನಾವು ಒಂದು ಮುಂದಿನ ಆದೇಶವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ದಿವ್ಯಾ, ಅಂದ್ರೆ ಸರ್ಕಾರದ ಪರ ವಕೀಲರು ಟಿಪ್ಪು ಜಯಂತಿ ಯಾಕೆ ಮಾಡ್ತೀವಿ ಅನ್ನೋ ವಿಚಾರ ಮಾತ್ರ ಇವತ್ತು ತಮ್ಮ ವಾದದಲ್ಲಿ ಹೇಳಿದ್ದಾರೆ ವಿನಃ ಸ್ವಾತಂತ್ರ್ಯ ಹೋರಾಟಗಾರರ ಅಲ್ವಾ, ಅದು ಸರಿಯೇ ತಪ್ಪೇ ಅನ್ನುವಂತಹ ಕುರಿತಾಗಿ ಯಾವುದೇ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಹಾಗಿದ್ರೆ ಸರ್ಕಾರದ ಪರವಾಗಿ ಹೌದು ದಿವ್ಯಾ, ಆ ರೀತಿಯಾದಂತಹ ಯಾವುದೇ ಒಂದು ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ. ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ ಅದಕ್ಕೆ ಎಲ್ಲರ ಒಪ್ಪಿಗೆ ಇರಬೇಕು. ಒಬ್ಬ ಸ್ವತಂತ್ರ ಹೋರಾಟಗಾರ ಅನ್ಬೇಕು ಅಂತಂದ್ರೆ ಅದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಒಪ್ಪಿಗೆ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಸರ್ಕಾರದ ಪರ ವಕೀಲರು ಯಾವುದೇ ರೀತಿಯಾದಂತಹ ಆತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಅವನ ಜಯಂತಿಯನ್ನು ಯಾಕೆ ಆಚರಣೆ ಮಾಡ್ತಿದೀವಿ ಅಂತ ಹೇಳಿಲ್ಲ. ಅವ್ರು ಏನಿದ್ರು ಸರ್ಕಾರದ ಒಂದು ಡಿಸಿಷನ್ ಆಗಿದೆ, ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಆಗಿದೆ, ಹಾಗಾಗಿ ನಾವು ಈ ಒಂದು ಜಯಂತಿಯನ್ನು ಮಾಡ್ತಿದೀವಿ ಅಂತ ಹೇಳಿದ್ರು ಬಿಟ್ಟು ಯಾವುದೇ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ದಿವ್ಯಾ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಈ ನಡುವೆ ಟಿಪ್ಪು ಜಯಂತಿ ವಿರೋಧಿಸಿ ಬಿಜೆಪಿ ಹುಬ್ಬಳ್ಳಿಯಲ್ಲಿ ಭಾರಿ ಪ್ರತಿಭಟನೆ ಕೈಗೊಂಡಿದೆ. ಟಿಪ್ಪು ಜಯಂತಿ ನಡೆಸುವ ಸಂಬಂಧ ಹುಬ್ಬಳ್ಳಿ ತಹಶೀಲ್ದಾರ್ ಕಚೇರಿಯಲ್ಲಿ ಸಭೆ ನಡೀತಾ ಇತ್ತು. ಈ ವೇಳೆ ಸಭೆಗೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಏಕಾಏಕಿ ಮುತ್ತಿಗೆ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ 50ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ತಹಶೀಲ್ದಾರ್ ಕಚೇರಿಯನ್ನ ಮುತ್ತಿಗೆ ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಈಗ ಪರಿಸ್ಥಿತಿಯನ್ನ ತಹಬದಿಗೆ ತರಲಾಗಿದೆಯಾ? ಹೆಚ್ಚಿನ ವಿವರ ಏನಿದೆ? ಖಂಡಿತ ದಿವ್ಯ ಜ್ಯೋತಿ, ಏನು ತಹಸೀಲ್ದಾರ್ ನೇತೃತ್ವದ ಶಶಿಧರ್ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರು ಮತ್ತೆ ಹಿಂದೂ ಪರ ಸಂಘಟನೆಯ ಮುಖಂಡರು ಸೇರಿದಂತೆ ಏನೊಂದು ಪೂರ್ವಭಾವಿ ಸಭೆಯನ್ನ ಏನೊಂದು ಮಾಡಲಾಗಿತ್ತು. ಆ ಪೂರ್ವಭಾವಿ ಸಭೆಯನ್ನ ಇವತ್ತು ಏನೊಂದು ನಿರ್ಧಾರ ಕೈಗೊಳ್ಳಲಾಗಿತ್ತು. ಯಾವ ರೀತಿಯಲ್ಲಿ ಏನು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಈ ಸಮಯದಲ್ಲಿ ಏನು ಬಿಜೆಪಿಯ ಯುವ ಮೋರ್ಚಾ ಕೆಲವೊಂದಿಷ್ಟು 50ಕ್ಕೂ ಹೆಚ್ಚು ಜನ ಈ ಒಂದು ಸಭೆಯನ್ನ ಮುತ್ತಿಗೆಯನ್ನ ಹಾಕೋಕೆ ಪ್ರಯತ್ನ ಪಡ್ತಾರೆ. ಅದಾದ ಬಳಿಕ ಮುಸ್ಲಿಂ ಸಂಘಟನೆಯ ಕೆಲವೊಂದಿಷ್ಟು ಕಾರ್ಯಕರ್ತರು ಮತ್ತೆ ಬಿಜೆಪಿಯ ಕೆಲವೊಂದಿಷ್ಟು ಕಾರ್ಯಕರ್ತರ ಮಧ್ಯೆ ಆಗುತ್ತೆ, ಮತ್ತೆ ಕೈ ಮಿಲಾಯಿಸುವ ಹಂತಕ್ಕೂ ಹೋಗುತ್ತೆ. ಈ ವಿಷಯವನ್ನ ತಿಳಿದಂತಹ ಪೊಲೀಸರು ಸ್ಥಳಕ್ಕಾಗಮಿಸಿ 50ಕ್ಕೂ ಹೆಚ್ಚು ಜನರ ಪೊಲೀಸರನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. ಆದ್ರೆ ಈ ಸದ್ಯದ ಪರಿಸ್ಥಿತಿ ಶಾಂತವಾಗಿರುವಂತದ್ದು. ಯಾಕಂತಂದ್ರೆ ಹೆಚ್ಚಿನ ಒಂದು ಪೊಲೀಸ್ ಭದ್ರತೆಯನ್ನ ತಹಶೀಲ್ದಾರ್ ಕಚೇರಿಗಾಗಿರ್ಬೋದು, ನಂತರ ಹುಬ್ಬಳ್ಳಿ ನಗರಾದ್ಯಂತ ಈ ಒಂದು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಿರುವುದರಿಂದಾಗಿ ಎಲ್ಲ ಪರಿಸ್ಥಿತಿ ಸದ್ಯಕ್ಕೆ ಶಾಂತವಾಗಿದೆ. ದಿವ್ಯಾ, ಹಾಗಿದ್ರೆ ಟಿಪ್ಪು ಜಯಂತಿ ಸಂಬಂಧ ನಡೀತಾ ಇರುವಂತಹ ತಹಶೀಲ್ದಾರ್ ಕಚೇರಿಯ ಸಭೆ ಮುಂದುವರೆದಿದೆಯಾ? ಹೇಗೆ? ಖಂಡಿತ. ಈಗಾಗಲೇ ಒಂದು 50ಕ್ಕೂ ಹೆಚ್ಚು ಜನ ಕಾರ್ಯಕರ್ತರನ್ನ ಬಂಧನ ಮಾಡಿದಾದ ಬಳಿಕ ಪಕ್ಕದಲ್ಲಿರುವಂತಹ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರನ್ನ ಒಂದು ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಈಗಾಗಲೇ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಒಂದು ಪೂರ್ವಭಾವಿ ಸಭೆಯನ್ನ ನಡೆಸಲಾಗ್ತಿತ್ತು. ಆ ಪೂರ್ವಭಾವಿ ಸಭೆ ಇನ್ನೂ ಕೂಡ ಮುಂದುವರೆದಿದೆ. ಅದಾದ ಬಳಿಕ ಪೂರ್ವಭಾವಿ ಸಭೆಯಲ್ಲಿ ಯಾವ ರೀತಿಯಾದಂತಹ ಒಂದು ನಿರ್ಣಯ ಬರುತ್ತೆ ಅಂದ್ರೆ ಟಿಪ್ಪು ಜಯಂತಿಯನ್ನ ಹೇಗೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿರೋದ್ರು ನಂತರ ಟಿಪ್ಪು ಜಯಂತಿ ಪೂರ್ವಭಾವಿ ಸಭೆಯೂ ಕೂಡ ನಡೀತಾ ಇದೆ. ದಿವ್ಯಾ, ಓಕೆ, ನವೆಂಬರ್ 8ಕ್ಕೆ ಒಂದು ಕಡೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿರುವಂತದ್ದು, ಮಗದೊಂದು ಕಡೆ ಈ ಕಡೆ ಸಭೆ ನಡೀತಾ ಇದೆ, ಮತ್ತೊಂದು ಕಡೆ ಪ್ರತಿಭಟನೆಗಳು ದಿನದಿಂದ ದಿನಕ್ಕೆ ಉಗ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಏನಾದ್ರೂ ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿ ಶಿಸ್ತಿನ ಕ್ರಮಕ್ಕೆ ಏನಾದ್ರೂ ಮುಂದಾಗಿದ್ದಾರಾ? ಹೇಗೆ? ಖಂಡಿತ. ಈಗಾಗಲೇ 8ನೇ ತಾರೀಕಿನಂದು ಒಂದು ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ ನಲ್ಲಿ. ಮೇಲ್ಮನವಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಒಂದು ವೇಳೆ ಏನಾದ್ರೂ ಅಂದ್ರೆ ಹೈಕೋರ್ಟ್ ವ್ಯತಿರಿಕ್ತವಾದಂತಹ ಆದೇಶವನ್ನ ಅಂದ್ರೆ ಸರ್ಕಾರ ಈಗಾಗಲೇ ಟಿಪ್ಪು ಜಯಂತಿನ ಆಚರಣೆ ಮಾಡಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿತ್ತು. ಆ ಆದೇಶಕ್ಕೆ ಏನಾದ್ರು ಒಂದು ವೇಳೆ ರದ್ದಾದ್ರೆ ಇನ್ನೊಂದು ಕೋಮಿನ ಜನರು ಎಲ್ಲೋ ಒಂದು ಕಡೆಗೆ ಭುಗಿಲೆದ್ದುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ಹುಬ್ಬಳ್ಳಿ ನಗರದಲ್ಲೂ ಆಯಾ ಕಟ್ಟಿನ ಪ್ರದೇಶಗಳಲ್ಲಿ ಅಂದ್ರೆ ಅತಿ ಸೂಕ್ಷ್ಮವಾದಂತಹ ಪ್ರದೇಶಗಳಲ್ಲೂ ಕೂಡ ಒಂದು ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ನಂತರ ಯಾವುದೇ ರೀತಿಯಾದ ಬಹಿರಂಗ ಸಭೆಗೂ ಮುಟ್ಟುಗೋಲಾಕಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಮಾಹಿತಿಗೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪುರಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.